ನಮಸ್ಕಾರ, ಕರ್ನಾಟಕ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ರೂಪಚಂದ್ರ ಜಾಯ್ನ್ ಆಗಿದ್ದಾರೆ. ರೂಪ, ವೆಲ್ಕಮ್. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕೆ ಮುನ್ನ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ನಾಡಿನೆಲ್ಲೆಡೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸಂಭ್ರಮ ಸಡಗರ ಬಹಳ ಜೋರಾಗಿದೆ. ಸಂಜೆ 5:07 ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರೇಶ್ವರ ದೇಗುಲ ಬಂದ್ ಆಗುತ್ತೆ. 12 ಗಂಟೆವರೆಗೆ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 12 ಗಂಟೆ ಬಳಿಕ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತೆ. ಸಂಜೆ 5:02ರಿಂದ 5:04 ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಹೀಗಾಗಿ ಸಾರ್ವಜನಿಕ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಅದಾದ ಬಳಿಕ ದೇವಸ್ಥಾನ ಬಂದ್ ಆಗುತ್ತೆ. ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂದು ಸಂಕ್ರಾಂತಿ ಸಂಭ್ರಮ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗಲಿದ್ದಾನೆ ಹೀಗಂತ ಹೇಳಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿಯ ಹಬ್ಬಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದ ವಿಸ್ಮಯದ ಕ್ಷಣಗಳನ್ನ ಎದುರು ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಇವತ್ತಿನ ಸೂರ್ಯರಶ್ಮಿ ಎಷ್ಟೊತ್ತಿಗೆ ಬೀಳುತ್ತೆ, ಶಿವನ ಪಾದವನ್ನ ಸ್ಪರ್ಶಿಸುತ್ತೆ ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ, ಎಷ್ಟೊತ್ತಿಗೆ ಸೂರ್ಯರಶ್ಮಿ ಶಿವನ ಪಾದಕ್ಕೆ ಸ್ಪರ್ಶ? ಪಂಚಾಂಗದ ಪ್ರಕಾರವಾಗಿ 4:35 ದೇವಸ್ಥಾನದ ಆವರಣದಲ್ಲಿರುವ ಸೂರ್ಯದ್ವಾರವನ್ನು ಪ್ರವೇಶ ಮಾಡಿ, ಸೂರ್ಯದ್ವಾರದಿಂದ ಮಹಾದ್ವಾರದಿಂದ ಕುಂಭದ್ವಾರದಿಂದ ಸ್ವಾಮಿ ಗರ್ಭಗೃಹಕ್ಕೆ ಹೋಗೋಕೆ ಮುಂಚೆ ಆ ಬಸವಣ್ಣ ಹತ್ರ ಅನುಜ್ಞೆ ಮಾಡಿ ಬಸವಣ್ಣನ ಪೂಜೆ ಮಾಡಿಕೊಂಡು ತದನಂತರ ಗರ್ಭಗೃಹ ಪ್ರವೇಶ ಮಾಡಿ ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಿ ತದನಂತರ ಶಿವಲಿಂಗದ ಮೇಲೆ ಬೀಳಬೇಕಾದ್ರೆ 5 ಗಂಟೆಯಿಂದ 5:02. ಈ 4:35 ಒಳಗಡೆ ಗರ್ಭಗೃಹ ಪ್ರವೇಶ ಮಾಡೋಕ್ಕೆ 5 ಗಂಟೆ ಆಗುತ್ತೆ. 5ರಿಂದ 5:02 ಸ್ವಾಮಿಯ ಅನುಗ್ರಹದಿಂದ ಇನ್ನ ಹೆಚ್ಚಿನ ಕಾಲ ಸ್ವಾಮಿ ಮೇಲಿದೆ ಅಂದ್ರೆ ವಿಶೇಷವಾದ ಸ್ವಾಮಿ ಪ್ರಸಾದ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಅದು ಸ್ವಾಮಿ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನ ಸಾಯಂಕಾಲದ ಮೇಲೆ ವಿಶದವಾಗಿ ವಿಷಯಗಳನ್ನ ತಿಳಿಸ್ಬೋದು. ಬೆಳಗ್ಗೆಯಿಂದ ಯಾವೆಲ್ಲ ಪೂಜೆಗಳಾಯಿತು, ಮಧ್ಯಾಹ್ನ ನಂತರ ಶುಚಿ ಕಾರ್ಯಕ್ರಮ ಶುರುವಾಗುತ್ತಾ? ಎಷ್ಟು ನಿಮಿಷಗಳ ಕಾಲ ಇವತ್ತು ಈಗ 1 ತಿಂಗಳ ಕಾಲದಿಂದ ಸ್ವಾಮಿಗೆ ಧನುರ್ಮಾಸದ ವಿಶೇಷ ಪೂಜೆ ಎಲ್ಲ ನಡೆದಿದೆ. ಇವತ್ತು ವಿಶೇಷವಾಗಿ ಕಡೆ ದಿನದ ಧನುರ್ಮಾಸದ ಪೂಜೆ. ನಾವು ಈ 1 ತಿಂಗಳುಗಳಿಂದ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಮಾಡಿ 6 ಗಂಟೆಗೆ ವಿಶೇಷವಾದ ಅಲಂಕಾರ ಮಹಾಮಂಗಳಾರತಿ 6 ಗಂಟೆಗೆ ಮುಗಿಸ್ತೀವಿ. ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾ ಇದ್ವಿ. ಇವತ್ತು ನಾವು ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ 1:30 ಗಂಟೆವರೆಗೂ ದರ್ಶನದ ಭಾಗ್ಯವನ್ನು ಕೊಡ್ತೀವಿ. ಆ 1:30 ಗಂಟೆ ಮೇಲೆ ನಾವು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸಾಯಂಕಾಲ ಸೂರ್ಯನ ಆಗಮನಕ್ಕಾಗಿ ಕಾಯ್ತಾ ಇರ್ತೀವಿ. ಸೂರ್ಯ ಪೂಜೆಯ ನಂತರ ಸ್ವಾಮಿಗೆ ಎಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಆ ಅಭಿಷೇಕದ ತೀರ್ಥವನ್ನು ಕೂಡ ಎಲ್ಲರಿಗೂ ಕೊಡುವಂತ ವಿಶೇಷತೆ ಏರ್ಪಾಡು ಮಾಡಿದ್ವಿ. ಇಷ್ಟು ಸೋಮಸುಂದರ ದೀಕ್ಷಿತ್ ಅವರ ಮಾತು. ಅಂದ್ರೆ ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳು ಕೂಡ ನಡೀತಾ ಇದೆ. ಸೂರ್ಯರಶ್ಮಿಯ ನಂತರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 1:30 ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತುಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ರೂಪಚಂದ್ರ ಜಾಯ್ನ್ ಆಗಿದ್ದಾರೆ. ರೂಪ, ವೆಲ್ಕಮ್. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕೆ ಮುನ್ನ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ನಾಡಿನೆಲ್ಲೆಡೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸಂಭ್ರಮ ಸಡಗರ ಬಹಳ ಜೋರಾಗಿದೆ. ಸಂಜೆ 5:07 ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರೇಶ್ವರ ದೇಗುಲ ಬಂದ್ ಆಗುತ್ತೆ. 12 ಗಂಟೆವರೆಗೆ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 12 ಗಂಟೆ ಬಳಿಕ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತೆ. ಸಂಜೆ 5:02ರಿಂದ 5:04 ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಹೀಗಾಗಿ ಸಾರ್ವಜನಿಕ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಅದಾದ ಬಳಿಕ ದೇವಸ್ಥಾನ ಬಂದ್ ಆಗುತ್ತೆ. ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂದು ಸಂಕ್ರಾಂತಿ ಸಂಭ್ರಮ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗಲಿದ್ದಾನೆ ಹೀಗಂತ ಹೇಳಿದ್ದಾರೆ.
ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿಯ ಹಬ್ಬಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದ ವಿಸ್ಮಯದ ಕ್ಷಣಗಳನ್ನ ಎದುರು ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಇವತ್ತಿನ ಸೂರ್ಯರಶ್ಮಿ ಎಷ್ಟೊತ್ತಿಗೆ ಬೀಳುತ್ತೆ, ಶಿವನ ಪಾದವನ್ನ ಸ್ಪರ್ಶಿಸುತ್ತೆ ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ, ಎಷ್ಟೊತ್ತಿಗೆ ಸೂರ್ಯರಶ್ಮಿ ಶಿವನ ಪಾದಕ್ಕೆ ಸ್ಪರ್ಶ? ಪಂಚಾಂಗದ ಪ್ರಕಾರವಾಗಿ 4:35 ದೇವಸ್ಥಾನದ ಆವರಣದಲ್ಲಿರುವ ಸೂರ್ಯದ್ವಾರವನ್ನು ಪ್ರವೇಶ ಮಾಡಿ, ಸೂರ್ಯದ್ವಾರದಿಂದ ಮಹಾದ್ವಾರದಿಂದ ಕುಂಭದ್ವಾರದಿಂದ ಸ್ವಾಮಿ ಗರ್ಭಗೃಹಕ್ಕೆ ಹೋಗೋಕೆ ಮುಂಚೆ ಆ ಬಸವಣ್ಣ ಹತ್ರ ಅನುಜ್ಞೆ ಮಾಡಿ ಬಸವಣ್ಣನ ಪೂಜೆ ಮಾಡಿಕೊಂಡು ತದನಂತರ ಗರ್ಭಗೃಹ ಪ್ರವೇಶ ಮಾಡಿ ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಿ ತದನಂತರ ಶಿವಲಿಂಗದ ಮೇಲೆ ಬೀಳಬೇಕಾದ್ರೆ 5 ಗಂಟೆಯಿಂದ 5:02 ಈ 4:35 ಒಳಗಡೆ ಗರ್ಭಗೃಹ ಪ್ರವೇಶ ಮಾಡೋಕ್ಕೆ 5 ಗಂಟೆ ಆಗುತ್ತೆ. 5ರಿಂದ 5:02 ಸ್ವಾಮಿಯ ಅನುಗ್ರಹದಿಂದ ಇನ್ನ ಹೆಚ್ಚಿನ ಕಾಲ ಸ್ವಾಮಿ ಮೇಲಿದೆ ಅಂದ್ರೆ ವಿಶೇಷವಾದ ಸ್ವಾಮಿ ಪ್ರಸಾದ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಅದು ಸ್ವಾಮಿ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನ ಸಾಯಂಕಾಲದ ಮೇಲೆ ವಿಶದವಾಗಿ ವಿಷಯಗಳನ್ನ ತಿಳಿಸ್ಬೋದು. ಬೆಳಗ್ಗೆಯಿಂದ ಯಾವೆಲ್ಲ ಪೂಜೆಗಳಾಯಿತು, ಮಧ್ಯಾಹ್ನ ನಂತರ ಶುಚಿ ಕಾರ್ಯಕ್ರಮ ಶುರುವಾಗುತ್ತಾ, ಎಷ್ಟು ನಿಮಿಷಗಳ ಕಾಲ ಇವತ್ತು ಈಗ 1 ತಿಂಗಳ ಕಾಲದಿಂದ ಸ್ವಾಮಿಗೆ ಧನುರ್ಮಾಸದ ವಿಶೇಷ ಪೂಜೆ ಎಲ್ಲ ನಡೆದಿದೆ. ಇವತ್ತು ವಿಶೇಷವಾಗಿ ಕಡೆ ದಿನದ ಧನುರ್ಮಾಸದ ಪೂಜೆ. ನಾವು ಈ 1 ತಿಂಗಳುಗಳಿಂದ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಮಾಡಿ 6 ಗಂಟೆಗೆ ವಿಶೇಷವಾದ ಅಲಂಕಾರ ಮಹಾಮಂಗಳಾರತಿ 6 ಗಂಟೆಗೆ ಮುಗಿಸ್ತೀವಿ. ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾ ಇದ್ವಿ. ಇವತ್ತು ನಾವು ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ 1:30 ಗಂಟೆವರೆಗೂ ದರ್ಶನದ ಭಾಗ್ಯವನ್ನು ಕೊಡ್ತೀವಿ. ಆ 1:30 ಗಂಟೆ ಮೇಲೆ ನಾವು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸಾಯಂಕಾಲ ಸೂರ್ಯನ ಆಗಮನಕ್ಕಾಗಿ ಕಾಯ್ತಾ ಇರ್ತೀವಿ. ಸೂರ್ಯ ಪೂಜೆಯ ನಂತರ ಸ್ವಾಮಿಗೆ ಎಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಆ ಅಭಿಷೇಕದ ತೀರ್ಥವನ್ನು ಕೂಡ ಎಲ್ಲರಿಗೂ ಕೊಡುವಂತ ವಿಶೇಷತೆ ಏರ್ಪಾಡು ಮಾಡಿದ್ವಿ. ಇಷ್ಟು ಸೋಮಸುಂದರ ದೀಕ್ಷಿತ್ ಅವರ ಮಾತು. ಅಂದ್ರೆ ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳು ಕೂಡ ನಡೀತಾ ಇದೆ. ಸೂರ್ಯರಶ್ಮಿಯ ನಂತರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 1:30 ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ರೂಪಾ ಚಂದ್ರ ಜಾನ್ ಆಗಿದ್ದಾರೆ. ರೂಪಾ, ವೆಲ್ಕಮ್. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ನಾಡಿನೆಲ್ಲೆಡೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸಂಭ್ರಮ ಸಡಗರ ಬಹಳ ಜೋರಾಗಿದೆ. ಸಂಜೆ 5:02 ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರೇಶ್ವರ ದೇಗುಲ ಬಂದ್ ಆಗುತ್ತೆ. 12 ಗಂಟೆವರೆಗೆ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 12 ಗಂಟೆ ಬಳಿಕ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತೆ. ಸಂಜೆ 5:02ರಿಂದ 5:04 ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಹೀಗಾಗಿ ಸಾರ್ವಜನಿಕ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಅದಾದ ಬಳಿಕ ದೇವಸ್ಥಾನ ಬಂದ್ ಆಗುತ್ತೆ. ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂದು ಸಂಕ್ರಾಂತಿ ಸಂಭ್ರಮ, ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗಲಿದ್ದಾನೆ ಹೀಗಂತ ಹೇಳಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿಯ ಹಬ್ಬಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದ ವಿಸ್ಮಯದ ಕ್ಷಣಗಳನ್ನ ಎದುರು ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಇವತ್ತಿನ ಸೂರ್ಯರಶ್ಮಿ ಎಷ್ಟೊತ್ತಿಗೆ ಬೀಳುತ್ತೆ, ಶಿವನ ಪಾದವನ್ನ ಸ್ಪರ್ಶಿಸುತ್ತೆ ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ, ಎಷ್ಟೊತ್ತಿಗೆ ಸೂರ್ಯರಶ್ಮಿ ಶಿವನ ಪಾದಕ್ಕೆ ಸ್ಪರ್ಶ? ಪಂಚಾಂಗದ ಪ್ರಕಾರವಾಗಿ 4:35 ದೇವಸ್ಥಾನದ ಆವರಣದಲ್ಲಿರುವ ಸೂರ್ಯದ್ವಾರವನ್ನು ಪ್ರವೇಶ ಮಾಡಿ, ಸೂರ್ಯದ್ವಾರದಿಂದ ಮಹಾದ್ವಾರದಿಂದ ಕುಂಭದ್ವಾರದಿಂದ ಸ್ವಾಮಿ ಗರ್ಭಗೃಹಕ್ಕೆ ಹೋಗೋಕೆ ಮುಂಚೆ ಆ ಬಸವಣ್ಣ ಹತ್ರ ಅನುಜ್ಞೆ ಮಾಡಿ ಬಸವಣ್ಣನ ಪೂಜೆ ಮಾಡಿಕೊಂಡು ತದನಂತರ ಗರ್ಭಗೃಹ ಪ್ರವೇಶ ಮಾಡಿ ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಿ ತದನಂತರ ಶಿವಲಿಂಗದ ಮೇಲೆ ಬೀಳಬೇಕಾದ್ರೆ 5 ಗಂಟೆಯಿಂದ 5:02 ಈ 4:35 ಒಳಗಡೆ ಗರ್ಭಗೃಹ ಪ್ರವೇಶ ಮಾಡೋಕ್ಕೆ 5 ಗಂಟೆ ಆಗುತ್ತೆ. 5ರಿಂದ 5:02 ಸ್ವಾಮಿಯ ಅನುಗ್ರಹದಿಂದ ಇನ್ನ ಹೆಚ್ಚಿನ ಕಾಲ ಸ್ವಾಮಿ ಮೇಲಿದೆ ಅಂದ್ರೆ ವಿಶೇಷವಾದ ಸ್ವಾಮಿ ಪ್ರಸಾದ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಅದು ಸ್ವಾಮಿ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನ ಸಾಯಂಕಾಲದ ಮೇಲೆ ವಿಶದವಾಗಿ ವಿಷಯಗಳನ್ನ ತಿಳಿಸ್ಬೋದು. ಬೆಳಗ್ಗೆಯಿಂದ ಯಾವೆಲ್ಲ ಪೂಜೆಗಳಾಯಿತು, ಮಧ್ಯಾಹ್ನ ನಂತರ ಶುಚಿ ಕಾರ್ಯಕ್ರಮ ಶುರುವಾಗುತ್ತಾ, ಎಷ್ಟು ನಿಮಿಷಗಳ ಕಾಲ ಇವತ್ತು ಈಗ 1 ತಿಂಗಳ ಕಾಲದಿಂದ ಸ್ವಾಮಿಗೆ ಧನುರ್ಮಾಸದ ವಿಶೇಷ ಪೂಜೆ ಎಲ್ಲ ನಡೆದಿದೆ.
ಇವತ್ತು ವಿಶೇಷವಾಗಿ ಕಡೆ ದಿನದ ಧನುರ್ಮಾಸದ ಪೂಜೆ. ನಾವು ಈ 1 ತಿಂಗಳುಗಳಿಂದ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಮಾಡಿ 6 ಗಂಟೆಗೆ ವಿಶೇಷವಾದ ಅಲಂಕಾರ ಮಹಾಮಂಗಳಾರತಿ 6 ಗಂಟೆಗೆ ಮುಗಿಸ್ತೀವಿ. ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾ ಇದ್ವಿ. ಇವತ್ತು ನಾವು ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ 1:30 ಗಂಟೆವರೆಗೂ ದರ್ಶನದ ಭಾಗ್ಯವನ್ನು ಕೊಡ್ತೀವಿ. ಆ 1:30 ಗಂಟೆ ಮೇಲೆ ನಾವು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸಾಯಂಕಾಲ ಸೂರ್ಯನ ಆಗಮನಕ್ಕಾಗಿ ಕಾಯ್ತಾ ಇರ್ತೀವಿ. ಸೂರ್ಯ ಪೂಜೆಯ ನಂತರ ಸ್ವಾಮಿಗೆ ಎಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಆ ಅಭಿಷೇಕದ ತೀರ್ಥವನ್ನು ಕೂಡ ಎಲ್ಲರಿಗೂ ಕೊಡುವಂತ ವ್ಯವಸ್ಥೆ ಏರ್ಪಾಡು ಮಾಡಿದ್ವಿ. ಇಷ್ಟು ಸೋಮಸುಂದರ ದೀಕ್ಷಿತ್ ಅವರ ಮಾತು. ಅಂದ್ರೆ ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳು ಕೂಡ ನಡೀತಾ ಇದೆ. ಸೂರ್ಯರಶ್ಮಿಯ ನಂತರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 1:30 ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತುಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.